ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಿಮ್ಮ ಏನಾದ್ರೂ ಪ್ಯಾನ್ ಕಾರ್ಡ್ ಕಳೆದು ಹೋಗಿದೆಯಾ? ಹಾಗಾದ್ರೆ ಯಾವ ರೀತಿಯಾಗಿ ನೀವು ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್ ನಲ್ಲಿ ಯಾವ ರೀತಿಯಾಗಿ ನೀವು ಪ್ಯಾನ್ ಕಾರ್ಡ್ ಅನ್ನು ಮನೆಗೆ ತರಿಸಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಯಾವುದೇ ರೀತಿಯಾಗಿ ಒಂದು ಪ್ಯಾನ್ ಕಾರ್ಡ್ ಅನ್ನು ಕಳೆದು ಹೋದ ನಂತರ ನೀವು ರೀಪ್ರಿಂಟ್ ಮುಖಾಂತರ ನೀವು ಒಂದು ಪ್ಯಾನ್ ಕಾರ್ಡ್ ಗೆ ಮತ್ತೆ ಫಿಸಿಕಲ್ ಕಾಪಿ ನಿಮ್ಮ ಅಡ್ರೆಸ್ ಗೆ ತರಿಸಬಹುದಾಗಿದೆ. ಅದು ಯಾವ ರೀತಿಯಾಗಿ ನೋಡೋಣ. ಇಲ್ಲಿ ಕ್ಲಿಯರ್ ಆಗಿ ಯಾವುದೇ ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ NSDL ಪ್ಯಾನ್ ಅಂತ ಸರ್ಚ್ ಮಾಡಿ. ಪ್ಯಾನ್ ಆ ತರ ಸರ್ಚ್ ಮಾಡಿದ ನಂತರ ಫಸ್ಟ್ ಆಪ್ಷನ್ ಬರುತ್ತೆ, ಇಲ್ಲಿ ಪ್ಯಾನ್ ಕಾರ್ಡ್ ಅಂತ ಇದೆ. ಪ್ಯಾನ್ ಕಾರ್ಡ್ ಸರ್ವಿಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ NSDL ನ. ಅದರಲ್ಲಿ ಓಪನ್ ಆದ ನಂತರ ಫ್ರೆಂಡ್ಸ್, ನಿಮಗೆ ಎಲ್ಲ ಪ್ಯಾನ್ ಕಾರ್ಡ್, ಆಧಾರ್ ನಂಬರ್ ಎಲ್ಲ ಎಂಟ್ರಿ ಮಾಡೋಂಥ ಆಪ್ಷನ್ ಬರುತ್ತೆ. ಅವೆಲ್ಲ ಎಂಟ್ರಿ ಮಾಡಿದ ನಂತರ ನಿಮಗೆ ಸುಮಾರು ಒಂದು ವಾರದ ಒಳಗಾಗಿ ನಿಮ್ಮ ಒಂದು ಅಡ್ರೆಸ್ಗೆ ಒಂದು ಪ್ಯಾನ್ ಕಾರ್ಡ್ ಅನ್ನು ಇಲ್ಲಿ ಅಡ್ರೆಸ್ ಬೈ ಪೋಸ್ಟ್ ಮೂಲಕ ನಿಮಗೆ ಇಲ್ಲಿ ಕಳಿಸ್ಕೊಡಲಾಗುತ್ತೆ. ಅದೇ ರೀತಿಯಾಗಿ ಫ್ರೆಂಡ್ಸ್, ಇಲ್ಲಿ NSDL ಒಂದು ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗಿದೆ. ಅದ ನಂತರ ಫ್ರೆಂಡ್ಸ್, ಇಲ್ಲಿ ನೋಡಬಹುದು ರೀಪ್ರಿಂಟ್ ಆಫ್ ಪ್ಯಾನ್ ಕಾರ್ಡ್ ಅಂತ ಇದೆ. ಅಲ್ಲಿಂದ ಕ್ಲಿಕ್ ಮಾಡಬಹುದು. ಅಥವಾ ಇಲ್ಲಿ ಹೊಸದಾಗಿ ಏನಾದ್ರು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ನ್ಯೂ ಅಪ್ಲಿಕೇಶನ್ ಅಂತ ಇದೆ, ಅಲ್ಲಿಂದ ಅಪ್ಲೈ ಮಾಡಬಹುದು. ನಂತರ ಇಲ್ಲಿ ಡೌನ್ಲೋಡ್ EPN ಅಂತ ಇದೆ, ನೋ ಯುವರ್ ಸ್ಟೇಟಸ್ ಅಂತ ಇದೆ. ಪ್ಯಾನ್ ಕಾರ್ಡ್ ಹೊಸ ಅರ್ಜಿ ಹಾಕಿದ್ರಲ್ಲಿ ಸ್ಟೇಟಸ್ ಚೆಕ್ ಮಾಡಬಹುದು. ಸೊ ನಮಗೆ ರೀಪ್ರಿಂಟ್ ಪ್ಯಾನ್ ಕಾರ್ಡ್ ಇದೆ, ರೀಪ್ರಿಂಟ್ ಮಾಡೋಣ. ನಂತರ ಫ್ರೆಂಡ್ಸ್, ಇಲ್ಲಿ ರಿಕ್ವೆಸ್ಟ್ ಫಾರ್ ರೀಪ್ರಿಂಟ್ ಆಫ್ ಪ್ಯಾನ್ ಕಾರ್ಡ್ ಅಂತ ಇದೆ. ಇದರಲ್ಲಿ ಪ್ಯಾನ್ ನಂಬರ್ ಅಂತ ಕೇಳ್ತದೆ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ನ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಆದ ನಂತರ ಫ್ರೆಂಡ್ಸ್, ಇಲ್ಲಿ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ನಂಬರ್ ಅನ್ನು ಎಂಟ್ರಿ ಮಾಡಿ. ಆಧಾರ್ ನಂಬರ್ ನ ಎಂಟ್ರಿ ಮಾಡಿದ ನಂತರ ಫ್ರೆಂಡ್ಸ್, ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಮಂತ್ ಆಫ್ ಬರ್ತ್ ಹಾಗೂ ಇಯರ್ ಆಫ್ ಬರ್ತ್ ಅಂತ ಇದೆ. ನೀವು ಒಂದು ಮಂತ್ ಅನ್ನು ಎಂಟ್ರಿ ಮಾಡಿ. ಹಾಗೂ ಅದೇ ರೀತಿಯಾಗಿ ಯಾವ ಇಯರ್ ಇದೆಯಾ, ಯಾವ ಆ ಒಂದು ಇಯರ್ ನ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಫ್ರೆಂಡ್ಸ್, ಇಲ್ಲಿ GSTI ಅಂತ ಇದೆ ಆಪ್ಷನ್ ಅಲ್ಲಿ. ಏನಾದ್ರೂ ನಿಮ್ಮ GST ನಂಬರ್ ಕೂಡ ಇದ್ರೆ ಇಲ್ಲಿ ಅಂದ್ರೆ ಎಂಟ್ರಿ ಮಾಡಬಹುದು. ಸೊ ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಕ್ಯಾಪ್ಚನ್ ವ್ಯಾಲಿಡೇಟ್ ಮಾಡಬೇಕು. ವ್ಯಾಲಿಡೇಟ್ ಆದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಪ್ಯಾನ್ ಕಾರ್ಡ್ ನ ಎಲ್ಲ ಡೀಟೇಲ್ಸ್ ಅನ್ನ ಶೋ ಆಗುತ್ತೆ. ಅದರಲ್ಲಿ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆ, ಯಾವ ಇಮೇಲ್ ID ಲಿಂಕ್ ಇದೆ, ಹಾಗೂ ಯಾವ ಅಡ್ರೆಸ್ ಮುಖಾಂತರ ನೀವು ಮುಂಚೆ ಪ್ಯಾನ್ ಕಾರ್ಡ್ ಮಾಡಿಸಿದ್ರ, ಹಾಗೂ ಯಾವ ಮೊಬೈಲ್ ಪಿನ್ ಕೋಡ್ ಲಿಂಕ್ ಇದೆ, ಎಲ್ಲ ಒಂದು ಡೀಟೇಲ್ಸ್ ಆಗಿ ಇಲ್ಲಿ ಶೋ ಆಗುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿಂದ ನೀವು ಒಂದು OTP ಮೂಲಕ ಒಂದು ವೆರಿಫೈ ಮಾಡಬೇಕು. ಅದಕ್ಕೆ ಇಮೇಲ್ OTP, ಮೊಬೈಲ್ ನಂಬರ್ ಅಥವಾ ಎರಡಕ್ಕೂ OTP ಕಳಿಸಬಹುದು ಅಂತ ಆಪ್ಷನ್ ಇದೆ. ಸೊ ಮೊಬೈಲ್ ನಂಬರ್ಗೆ ಹಾಕೊಳ್ಳೋಣ. ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಹ್ಯಾಸ್ ಬಿನ್ ಸೆಂಟ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತದೆ. ಒಂದು ಮೊಬೈಲ್ ನಂಬರ್ ಲಾಸ್ಟ್ 4 ಡಿಜಿಟ್ ಅಲ್ಲಿ ತೋರಿಸ್ಕೊಡುತ್ತೆ. ಆ ಒಂದು ಮೊಬೈಲ್ಗೆ OTP ಬಂದಿರುತ್ತೆ. ಇಲ್ಲ ಒಂದು OTP ಎಂಟ್ರಿ ಮಾಡಿ. OTP ಎಂಟ್ರಿ ಆದ ನಂತರ ಫ್ರೆಂಡ್ಸ್, ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಮೋಡ್ ಆಫ್ ಪೇಮೆಂಟ್ ಎಲ್ಲ ಒಂದು ಆನ್ಲೈನ್ ಮೂಲಕ ಒಂದು ಪೇಮೆಂಟ್ ಮಾಡೋಂಥ ಆಪ್ಷನ್ ಇರುತ್ತೆ. ಇಲ್ಲಿ 50 ರೂಪಾಯಿ ಮಾತ್ರ ಇಲ್ಲಿ ಆನ್ಲೈನ್ ಮೂಲಕ ಇಲ್ಲಿ ಪಾವತಿ ಮಾಡಿ ನೀವು ಒಂದು ಪ್ಯಾನ್ ಕಾರ್ಡ್ ಅನ್ನು ತರಿಸಬಹುದಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಅಗ್ರಿ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಮೇಲೆ ಬಂದ್ರೆ ಪೇಮೆಂಟ್ ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಆದ ನಂತರ ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಪೇಮೆಂಟ್ ಮಾಡೋಂಥ ಇಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಆಗಲಿ, ಡೆಬಿಟ್ ಕಾರ್ಡ್ ಆಗಲಿ, UPI ಮೂಲಕ ಪೇಮೆಂಟ್ ಮಾಡಬಹುದು, ಅಥವಾ QR ಮೂಲಕ ಸ್ಕ್ಯಾನ್ ಮಾಡ್ಕೊಂಡು ಪೇಮೆಂಟ್ ಮಾಡಬಹುದು, ಅಥವಾ ನೆಟ್ ಬ್ಯಾಂಕಿಂಗ್ ಇದ್ರೆ ನೆಟ್ ಬ್ಯಾಂಕಿಂಗ್ ಕೂಡ ಇಲ್ಲಿಂದ ತಗೋಬಹುದು. ಸೊ QR ಅನ್ನು ತಗೊಳ್ಳೋಣ ಈಸಿಯಾಗಿ, ಯಾಕಂದ್ರೆ ಲೇಟೆಸ್ಟ್ ಆಗಿ ಇವಾಗ QR ಮುಖಾಂತರನೇ ಪೇಮೆಂಟ್ ಆಗ್ತಾ ಇದಾವೆ. ಅದಕ್ಕೋಸ್ಕರ ನಾವು ಒಂದು ಸಿಂಪಲ್ ಆಗಿ ಒಂದು QR ನ ಜನರೇಟ್ ಮಾಡಿ ಇಲ್ಲಿಂದ ಪೇಮೆಂಟ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ QR ಜನರೇಟ್ ಮಾಡಿ ಪೇಮೆಂಟ್ ಮಾಡಿದ ನಂತರ ನೋಡಬಹುದು ಇಲ್ಲಿ ಪೇಮೆಂಟ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅನ್ನ ನೋಡಬಹುದು. ಇಲ್ಲಿ ಸಕ್ಸೆಸ್ ಅಂತ ಬಂದಿರುತ್ತೆ. ಏನಾದ್ರೂ ಫೇಲ್ ಅಂತ ಬಂದ್ರೆ ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ಬರುತ್ತೆ, ಮತ್ತೆ ಪೇಮೆಂಟ್ ಮಾಡೋ ಆಪ್ಷನ್ ಬರುತ್ತೆ. ಸೊ ಸಕ್ಸೆಸ್ ಆದ್ರಿಂದ ಕನ್ಫರ್ಮ್ ಮಾಡಿ ನಂತರ ಇಲ್ಲಿ ಜನರೇಟ್ ಇಲ್ಲಿ ಒಂದು ಪೇಮೆಂಟ್ ರಿಸಿಪ್ಟ್ ಅನ್ನು ಜನರೇಟ್ ಮಾಡೋ ಆಪ್ಷನ್ ಬಂದ್ರೆ ಕ್ಲಿಕ್ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ನೋಡಬಹುದು ಪೇಮೆಂಟ್ ನ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲಿ ಜನರೇಟ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ ನಂಬರ್ ನ ಇಲ್ಲಿ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಅಥವಾ ಇದೊಂದು PDF ಅನ್ನ ಸೇವ್ ಮಾಡಿ. ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಾಗಿ ನಿಮಗೊಂದು ಪ್ಯಾನ್ ಕಾರ್ಡ್ ಬೈ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಇಲ್ಲಿ ಸಿಗುತ್ತೆ. ಸೊ ಇದೇ ರೀತಿಯಾಗಿ ಇಲ್ಲಿ ಒಂದು ಡೌನ್ಲೋಡ್ ಮಾಡುವಂತ ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಒಂದು ರಿಸಿಪ್ಟ್ ಅನ್ನು ಇಲ್ಲಿಂದ ಡೈರೆಕ್ಟ್ ಆಗಿ ಡೌನ್ಲೋಡ್ PDF ಅಂತ ಆಪ್ಷನ್ ಇದೆ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅದೇ ರೀತಿಯಾಗಿ ಒಂದು EPN ಕೂಡ ನಿಮಗೆ ಒಂದು ಇಮೇಲ್ ID ಗೆ ಒಂದು ಪ್ರೊವೈಡ್ ಮಾಡಿರ್ತಾರೆ. ನಿಮ್ಮ ಯಾವ ಒಂದು ಇಮೇಲ್ ID ಲಿಂಕ್ ಇತ್ತು ಆ ಒಂದು ಇಮೇಲ್ಗೂ ಕೂಡ ಒಂದು EPN ಕಾಪಿ ಬಂದಿರುತ್ತೆ. ಅಲ್ಲಿಂದ ನೀವು ಎಲ್ಲ ಕೆಲಸ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಯಾರ್ಯಾರು ಪ್ಯಾನ್ ಕಾರ್ಡ್ ನ ರೀಪ್ರಿಂಟ್ ಅನ್ನು ತರಿಸಬಹುದಾಗಿದೆ, ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.